ಇವತ್ತು ಶಿವರಾಮೇಗೌಡರು 25 ವರ್ಷಗಳ ಈ ಅವಧಿಯಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ. ಕನ್ನಡವನ್ನೇ ವೃತ್ತಿ ಪ್ರವೃತ್ತಿಯನ್ನಾಗಿ ಮಾಡಿಕೊಂಡ ಒಬ್ಬ ಧೀಮಂತ ಮಿತ್ರರು ನಮ್ಮ ಶಿವರಾಮೇಗೌಡರು. 19 ಜಿಲ್ಲೆಗಳು ಗಡಿ ಭಾಗದಲ್ಲಿ ಬರುತ್ತೆ. ಅಲ್ಲೆಲ್ಲ ಒಂದು ಸ್ವಲ್ಪ ಕನ್ನಡಕ್ಕೆ ಕಂಟಕ ಆದಂಥ ಸಂದರ್ಭಗಳಿವೆ. ನಾವು ಕನ್ನಡದ ವಿಷಯದಲ್ಲಿ ರಾಜಿ ಆಗಲೇಬಾರದು. ವಿಶೇಷವಾಗಿ ಗಡಿ ಭಾಗದಲ್ಲಿನ ಕನ್ನಡ ಸಂಘಟನೆಗಳು ಎಷ್ಟು ಜಾಗೃತ ಆಗಿರಬೇಕು. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ಗಡಿನಾಡೇ ಇರಲಿ ನಡುನಾಡೇ ಇರಲಿ, ಗಡಿನಾಡೇ ಇರಲಿ ನಡುನಾಡೇ ಇರಲಿ, ಕನ್ನಡದ ಕಳೆಯ ಕೆಚ್ಚೇವು, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ ಅನ್ನುವ ಕರ್ಕಿಯವರ ಮಾತನ್ನು ಸ್ಮರಿಸಿಕೊಳ್ತಾ, ಇಂದು ನಮ್ಮೆಲ್ಲರ ಆತ್ಮೀಯ ಸಹೋದರ ಕನ್ನಡದ ಡಿಂಡಿಮವನ್ನು ಬಾರಿಸ್ತಾ ಇಂದು ತನ್ನ 60ನೆಯ ಜನ್ಮದಿನೋತ್ಸವವನ್ನು ಕನ್ನಡದ ಉತ್ಸವವನ್ನಾಗಿ ಪರಿವರ್ತನೆ ಮಾಡಿ ನಿಮ್ಮೆಲ್ಲರನ್ನ ಇಲ್ಲಿ ಆಹ್ವಾನಿಸಿ, ತನ್ನ ಜನ್ಮದಿನ ಅದು ಕನ್ನಡದ ಸಾಕ್ಷಿ ಪ್ರಜ್ಞೆಯ ದಿನ ಅನ್ನುವ ಸಂಕೇತವನ್ನು ಸಾಕ್ಷಿಗೊಳಿಸಿರುವಂತಹ ನನ್ನ ಆತ್ಮೀಯ ಗೆಳೆಯರಾದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಶಿವರಾಮೇಗೌಡರಲ್ಲಿ ಹುಟ್ಟುಹಬ್ಬದ ಉತ್ಸಾಹದ ಶುಭಾಶಯಗಳನ್ನು ಕೋರಿ ಇಂದಿನ ಈ ಸಮಾರಂಭ ಇದು ಕನ್ನಡಮ್ಮನ ಜಾನಪದ ಸಮಾವೇಶ. ರಾಷ್ಟ್ರಕವಿ ಕುವೆಂಪುರವರ ವೇದಿಕೆ, ನಿಮ್ಮೆಲ್ಲರ ಉತ್ಸಾಹದ ಉಲ್ಲಾಸದ ಈ ಕನ್ನಡದ ಜಾನಪದ ಹಬ್ಬದ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವವರು ನಮ್ಮ ನಾಡು ಕಂಡಂತಹ ಮಹಾನ್ ಅನುಭಾವಿ ಸಾಧಕರು, ಧಾರ್ಮಿಕ ಸಾಮಾಜಿಕ ಚಿಂತಕರು, ವಚನಶಾಸ್ತ್ರದ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಪರಮಪೂಜ್ಯರಾದ ಶಿವಾನುಭವ ಚರಮೂರ್ತಿ ಬೇಲಿ ಮಠದ ಶಿವರುದ್ರ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ನನ್ನ ಅನಂತ ಪ್ರಣಾಮಗಳು. ಇಂದಿನ ಈ ಸಮಾರಂಭದಲ್ಲಿ ಪದ್ಮಶ್ರೀ ಮಾತಾ ಮಂಜಮ್ಮ ಜೋಗತಿಯವರಿದ್ದಾರೆ. ನನ್ನ ಆತ್ಮೀಯ ಗೆಳೆಯರು ಹಿರಿಯ ಪತ್ರಕರ್ತರಾದ ಲಕ್ಷ್ಮಣ್ ಕೊಡಸೆ ಇದ್ದಾರೆ. ಅನೇಕ ಮಹಾನುಭಾವರು ವೇದಿಕೆಯಲ್ಲಿ ಇವತ್ತು ಆಸೀನರಾಗಿದ್ದಾರೆ. ಕನ್ನಡದ ಸಂಸ್ಥೆ ಆರ್ಭಟ ಇಲ್ಲದೆ, ಆಡಂಬರ ಇಲ್ಲದೆ, ವೈಭವ ಇಲ್ಲದೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅನ್ನುವ ಘೋಷವಾಕ್ಯದಿಂದ ಈ ಕನ್ನಡದ ದೀಪವನ್ನು ಸಂರಕ್ಷಣೆ ಮಾಡ್ತಾ ಪ್ರಖರವಾಗಿ ಬೆಳೆಸ್ತಾ ಬಂದಿರುವ ಶಿವರಾಮೇಗೌಡರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಕುವೆಂಪು ಹೇಳ್ತಾರೆ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಒಂದಿರೆ ನೀ ನಮಗೆ ಕಲ್ಪತರು. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀನೇರುವ ಮಲೆ ಅದು ಸಹ್ಯಾದ್ರಿ, ನೀನು ಕುಡಿಯುವ ನೀರು ಕಾವೇರಿ. ರಾಷ್ಟ್ರಕವಿ ಕುವೆಂಪುರವರಿಗೆ ಎಲ್ಲೆಲ್ಲಿಯೂ ಕನ್ನಡವೇ ಕಾಣ್ತಾ ಇದೆ. ಎಲ್ಲೆಲ್ಲಿಯೂ ಕರ್ನಾಟಕದ ಸಾಂಸ್ಕೃತಿಕ ಚಾರಿತ್ರಾರ್ಹವಾದಂತಹ ಪರಂಪರೆಯೇ ಕಾಣ್ತಾ ಇದೆ. ಅದಕ್ಕಾಗಿ ಅವರು ಹೇಳ್ತಾರೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂಥೇಳಿ. ನಾನೊಬ್ಬ ಹಿರಿಯ IAS ಅಧಿಕಾರಿಯಾಗಿ ನಿವೃತ್ತನಾದಂಥವನು. ಭಾರತದ ಲೋಕಸೇವಾ ಆಯೋಗದ ಪರೀಕ್ಷೆಯನ್ನು ಕನ್ನಡದಲ್ಲೇ ಉತ್ತರಿಸಿ ಪ್ರಥಮ ದರ್ಜೆಗೆ ಸೇವೆ ಆಯ್ಕೆಯಾದಂಥ ಒಂದು ಹಿರಿಮೆ ನನ್ನದು. ನಾನು ಅಧಿಕಾರಿಯಾಗಿ ಕನ್ನಡವನ್ನೇ ಮುಖ್ಯವಾದಂಥ ಪ್ರಾಣವನ್ನಾಗಿಟ್ಟುಕೊಂಡಿದ್ದೇನೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿದ್ದೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ, ತುಮಕೂರು ಜಿಲ್ಲಾಧಿಕಾರಿಯ ಎಲ್ಲೆಲ್ಲ ಸಹ ಕನ್ನಡವೇ ನನ್ನ ಉಸಿರಾಗಿತ್ತು. ತಮಗೆಲ್ಲ ಒಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅನೇಕ ಅಧಿಕಾರಿಗಳು ಕಡತದಲ್ಲಿ ಕನ್ನಡವನ್ನು ಬಳಸದೇ ಇದ್ದಾಗ, ಕನ್ನಡವನ್ನು ಬಳಸದೇ ಇದ್ದ ಕಡತ ನನ್ನ ಹತ್ತಿರ ಬರಬಾರ್ದು ಅಂತೇಳಿ ಒಂದು ಆಜ್ಞೆಯನ್ನು ಹೊರಡಿಸಿದಂಥ ಒಂದು ಕನ್ನಡದ ಪ್ರೇಮ ನನ್ನದು. ಇದನ್ನು ಹೊಗಳಿಕೆಗೆ ಹೇಳ್ತಾ ಇಲ್ಲ.
ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ಪ್ರತಿಯೊಬ್ಬರೂ ಸಹ ಆ ಕನ್ನಡದ ಪ್ರೇಮವನ್ನು ನಾವು ಬೆಳೆಸ್ಕೊಳ್ಬೇಕು. ಇವತ್ತು ಗಡಿನಾಡಿನ ಭಾಗದಲ್ಲಿ ಏನೆಲ್ಲ ನಮ್ಮ ಸಮಸ್ಯೆಗಳಿವೆ. ಕಾಸರಗೋಡಿನಲ್ಲಿ ಅನೇಕ ಕನ್ನಡದ ಗ್ರಾಮಗಳ ಹೆಸರುಗಳನ್ನು ಮಲಯಾಳ ಭಾಷೆಗೆ ಬದಲಾಯಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿ ಅಲ್ಲಿನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಇದು ಸಲ್ಲದು, ಏಕೆಂದರೆ ಪ್ರತಿಯೊಂದು ಹಳ್ಳಿಗೆ ಒಂದು ವಿಶೇಷವಾದಂಥ ಪಾರಂಪರಿಕ ಹಿನ್ನೆಲೆ ಇರುತ್ತೆ ಅಂಥೇಳಿ ಅದನ್ನು ತಡೆಯುವಂತಹ ಕಾರ್ಯ ಆದದ್ದು ನಿಮ್ಮೆಲ್ಲರ ಸಹಕಾರದಿಂದ. ಅಷ್ಟೇ ಅಲ್ಲ, ಅಲ್ಲಿ ಕೇವಲ ಎಲ್ಲ ಕನ್ನಡದ ಆದೇಶಗಳು, ಅಲ್ಲಿನ ಆದೇಶಗಳು, ಕೇರಳದ ಆದೇಶಗಳು, ವಿಶೇಷವಾಗಿ ಕಂದಾಯ ಭೂಮಿಗೆ ಸಂಬಂಧಿಸಿದಂಥ ಆದೇಶಗಳು ಕೇವಲ ಮಲಯಾಳಿ ಭಾಷೆಯಲ್ಲಿದ್ದಾಗ ಕನ್ನಡ ಭಾಷೆಯಲ್ಲೂ ಅದನ್ನು ತರಬೇಕು ಅಂಥೇಳಿ ಅಲ್ಲಿನ ಅಧಿಕಾರಿಗಳಿಗೆ ಮನವೊಲಿಸಿ ಆ ಕಾರ್ಯ ಸಾಧ್ಯ ಆಯಿತು. ಎಲ್ಲಕ್ಕಿಂತ ಮಿಗಿಲಾಗಿ ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ ನಮ್ಮ ಶಿವರಾಮೇಗೌಡರು ಸಹ ಅದರಲ್ಲಿ ಪಾತ್ರ ಇದೆ. ನಾವು ಗಡಿಯ ಭಾಗದಲ್ಲಿ 3 ಮಹಾನುಭಾವರನ್ನು ಸ್ಮರಿಸ್ಕೊಂಡ್ವಿ ನಾವು. ಒಂದು ಬಾಲ್ಕಿಯ ಚನ್ನಬಸವ ಪಟ್ಟದ ದೇವರು. ಆ ಮಹಾಸ್ವಾಮಿಗಳು ಏನು ಮಾಡ್ತಾಯಿದ್ರು ಅಂದರೆ ನಿಜಾಮರ ಕಾಲದಲ್ಲಿ ಹೊರಗಡೆ ಉರ್ದು ಫಲಕವನ್ನು ಹಾಕಿ ಒಳಗಡೆ ಕನ್ನಡವನ್ನು ಕಲಿಸ್ತಾ ಇದ್ದಂಥ ಮಠಾಧೀಶರವರಾಗಿದ್ದರು. ಅಂತಹ ಮಠಾಧೀಶರುಗಳು ಭಾಳಷ್ಟು ಜನ ಗಡಿ ಭಾಗದಲ್ಲಿದ್ದಾರೆ. ಅದಕ್ಕಾಗಿ ಅವರ ಹೆಸರಿನಲ್ಲಿ ಗಡಿನಾಡ ಚೇತನ ಅನ್ನೋ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದ್ವಿ. ಜೊತೆಗೆ ಬೆಂಕಿ ಬಿದ್ದಿದೆ ಮನೆಗೆ, ಓ ಬನ್ನಿ ಸೋದರರೇ ಬೇಗ ಬನ್ನಿ ಎನ್ನುವ ಆಕ್ರಂದನವನ್ನು ವ್ಯಕ್ತಪಡಿಸಿದ ಕಯ್ಯಾರ ಕಿಣ್ಣಿನ ಹೆಸರಿನಲ್ಲಿ ಗಡಿನಾಡ ಚೇತನ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದ್ವಿ. ಎಲ್ಲಕ್ಕಿಂತ ಮಿಗಿಲಾಗಿ ಜಯದೇವಿ ತಾಯಿ ಲಿಗಾಡೆ ಯಾರು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಆಕೆ ಬಹುದೊಡ್ಡ ಶ್ರೀಮಂತ ಮನೆತನದಿಂದ ಬಂದಂಥವಳು. ಮರಾಠಿಯನ್ನೇ ಮಾತೃಭಾಷೆಯನ್ನಾಗಿ ಹೊಂದಿದ್ದಂಥ ಮಹಿಳೆ. ಆಕೆ ಮದುವೆ ಆದ ಮೇಲೆ ಕನ್ನಡವನ್ನು ಕಲಿತು ಸಿದ್ದರಾಮೇಶ್ವರರ ಬಗ್ಗೆ ಬಹುದೊಡ್ಡ ಪುರಾಣವನ್ನು, ಚರಿತ್ರೆಯನ್ನು ಬರೆದಂಥವಳು. ಆಕೆ ಕನ್ನಡವನ್ನು ಕಲಿತು ಬೆಳಗಾಂ ವಿಭಾಗದಲ್ಲಿ ಕನ್ನಡ ಶಿಕ್ಷಕರಿಲ್ಲ, ಕನ್ನಡ ಶಾಲೆಗಳು ಮುಚ್ಚಬೇಕು ಅನ್ನೋ ಸಂದರ್ಭದಲ್ಲಿ ಜಯದೇವ ತಾಯಿ ಲಿಗಾಡೆ ತನ್ನ ಸ್ವಂತ ದುಡ್ಡಿನಿಂದ 400 ಕನ್ನಡ ಶಿಕ್ಷಕರನ್ನು ನೇಮಿಸಿದ ಮಹಾಮಾತೆ ಜಯದೇವ ತಾಯಿ ಲಿಗಾಡೆ. ಇಂತಹ ಪರಂಪರೆಯನ್ನು ನಾವು ಸ್ಮರಿಸ್ಕೊಳ್ಬೇಕು. ಈ ನಾಡಿಗಾಗಿ ಹೋರಾಟ ಎಷ್ಟು ಜನ ಮಾಡಿದ್ದಾರೆ. ಈ ನಾಡಿನ ನೀರು, ಜಲ ಮತ್ತು ಭಾಷೆಗಾಗಿ ಏನೆಲ್ಲ ತ್ಯಾಗ ಮಾಡಿದ್ದಾರೆ, ಆ ಎಲ್ಲ ಮಹಾನುಭಾವರನ್ನ ಸ್ಮರಿಸಿಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತು ಶಿವರಾಮೇಗೌಡರು 25 ವರ್ಷಗಳ ಈ ಅವಧಿಯಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ. ಒಂದು ಕೇಂದ್ರ ಸರ್ಕಾರದ ನೌಕರಿ ಸಿಗೋದು ಅಷ್ಟು ಸುಲಭ ಅಲ್ಲ. ಅಂತಹ ಅಕೌಂಟೆಂಟ್ ಜನರಲ್ ಆಫೀಸ್ನಲ್ಲಿ ಅಧಿಕಾರಿಯಾಗಿದ್ದವರು ನನಗೆ ಮುಖ್ಯ ಕನ್ನಡವೇ ವಿನಃ ನನ್ನ ಈ ವೃತ್ತಿ ಅಲ್ಲ ಅಂಥೇಳಿ ಆ ವೃತ್ತಿಯನ್ನು ತೊರೆದು ಕನ್ನಡವನ್ನೇ ವೃತ್ತಿ ಪ್ರವೃತ್ತಿಯನ್ನಾಗಿ ಮಾಡಿಕೊಂಡ ಒಬ್ಬ ಧೀಮಂತ ಮಿತ್ರರು ನಮ್ಮ ಶಿವರಾಮೇಗೌಡರು. ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ದಯಮಾಡಿ ಇಂತಹ ರಕ್ಷಣಾ ವೇದಿಕೆಯ ಆಶ್ರಯದಲ್ಲಿ ನಾನು ಮೊನ್ನೆ ಬಳ್ಳಾರಿಗೆ ಹೋಗಿದ್ದೆ. ಬಳ್ಳಾರಿ ಮಿತ್ರರಲ್ಲಿದ್ದಾರೆ. ಅಲ್ಲಿ ಬಳ್ಳಾರಿ ಗಡಿ ಭಾಗ, ಅಲ್ಲಿ ಕನ್ನಡಕ್ಕೆ ಕಂಟಕ ಇದೆ. ಬಿಜಾಪುರದ ಅಲ್ಲಿ ಕನ್ನಡದ ಕಂಟಕ ಇದೆ. 19 ಜಿಲ್ಲೆಗಳು ಗಡಿ ಭಾಗದಲ್ಲಿ ಬರುತ್ತೆ. ಅಲ್ಲೆಲ್ಲ ಒಂದು ಸ್ವಲ್ಪ ಕನ್ನಡಕ್ಕೆ ಕಂಟಕ ಆದಂಥ ಸಂದರ್ಭಗಳಿವೆ. ಅದಕ್ಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ವಿಶೇಷವಾಗಿ ಗಡಿ ಭಾಗದಲ್ಲಿನ ಕನ್ನಡ ಸಂಘಟನೆಗಳು ಎಷ್ಟು ಜಾಗೃತ ಆಗಿರಬೇಕು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕುವೆಂಪು ಹೇಳ್ತಾರೆ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರೆದಲೆ ಹರಸು, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಇವತ್ತು ಜಾನಪದ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಕನ್ನಡ ಸಾಹಿತ್ಯಕ್ಕೆ ಜಾನಪದ ಸಾಹಿತ್ಯ, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಇವು ಮೂರು ತ್ರಿವೇಣಿ ಸಂಗಮ, ಸಾಹಿತ್ಯ ಸಂಗಮ. ಅದರಲ್ಲೂ ವಿಶೇಷವಾಗಿ ಜಾನಪದ ಸಾಹಿತ್ಯ ಎಲ್ಲ ಸಾಹಿತ್ಯದ ಜೀವದ್ರವ್ಯ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆದೋಳ, ಎಳ್ಳು ಜೀರಿಗೆ ಬೆಳೆದೋಳ, ಎದ್ದೊಂದು ಗಳಿಗೆ ನೆನೆದೇನಾ. ತಾಯಿಯನ್ನು ಸ್ಮರಿಸ್ಕೊಳ್ತಕ್ಕಂಥ, ಭೂಮಿ ತಾಯಿಯನ್ನು ಸ್ಮರಿಸ್ಕೊಳ್ತಕ್ಕಂಥ ಈ ಜಾನಪದದ ಕವಿತೆ ನಮ್ಮ ಬದುಕಾಗಬೇಕು. ಆ ಜಾನಪದ ತಾಯಿ ಒಬ್ಬಳು ಹೇಳ್ತಾಳೆ, ಆಕೆ ಅನಕ್ಷರಸ್ಥೆ, ಯಾವುದೇ ವಿಶ್ವವಿದ್ಯಾನಿಲಯದ ಶಿಕ್ಷಣ ಇಲ್ಲ, ಡಾಕ್ಟ್ರೇಟ್ ಪಡೆದಿಲ್ಲ ನಮ್ಮ ನಿಮ್ಮ ಹಾಗೆ.
ಆಕೆ ಹೇಳ್ತಾಳೆ, ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಎನಕಂದ, ಜ್ಯೋತಿಯಾಗು ಜಗಕ್ಕೆಲ್ಲ ಅಂಥೇಳಿ. ಇವತ್ತು ನಮ್ಮ ಕಲೆಗಳು ಉಳಿದಿದ್ರೆ, ನಮ್ಮ ಸಾಹಿತ್ಯ ಉಳಿದಿದ್ರೆ ಅದು ಜಾನಪದ ಸಾಹಿತ್ಯದಿಂದ. ಜಾನಪದ ಸಾಹಿತ್ಯ ಎಲ್ಲ ಸಾಹಿತ್ಯದ ಕರುಳು ಬಳ್ಳಿ. ಅಂತಹ ಜಾನಪದ ಸಾಹಿತ್ಯದ ಸಂಭ್ರಮವನ್ನು ಕಾಣ್ತಾ ವೀರಗಾಸೆ ಇದೆ. ಇಲ್ಲಿ ಅನೇಕ ರೀತಿಯ ವೀರಗಾಸೆಯ ಆ ಪ್ರದರ್ಶನವನ್ನು ನೀವು ನೋಡಿದ್ರಿ. ಆ ವೀರಗಾಸೆಯ ಆ ಆಭರಣಗಳನ್ನು ಹೊತ್ತುಕೊಳ್ಳುವಂಥದ್ದು ಭಾಳ ಕಷ್ಟ. ಹಾಗೆ ಅನೇಕ ಜಾನಪದ ಕಲೆಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಈ ಜಾನಪದ ಉತ್ಸವ ಯಶಸ್ವಿಯಾಗಲಿ ಅಂತ ಹೇಳ್ತಾ ವಚನ ಸಾಹಿತ್ಯವನ್ನು ನಾವು ಓದಬೇಕು. ಕಳಬೇಡ ಕೊಲಬೇಡ ಒಂದು ವಚನ ಸಾಕು, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡರು ಹುಚ್ಚಪ್ಪಗಳಿರುವ ದಾಸರ ಒಂದು ಮಾತನ್ನು ಸ್ಮರಿಸ್ಕೊಳ್ಳೋಣ. ಎಲ್ಲಿಗೂ ಸಹ ನಾವು ಕನ್ನಡದ ವಿಷಯದಲ್ಲಿ ರಾಜಿ ಆಗಲೇಬಾರದು. ಕನ್ನಡವೇ ನಮ್ಮ ಉಸಿರಾಗಬೇಕು, ಕನ್ನಡವೇ ನಮ್ಮ ಪ್ರಾಣ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಶಿವರಾಮೇಗೌಡರು 100 ವರ್ಷ ಬದುಕಲಿ. ಈ ಕನ್ನಡ ಸಂಘಟನೆ ವಜ್ರ ಮಹೋತ್ಸವ, ಅಮೃತ ಮಹೋತ್ಸವವನ್ನು ಆಚರಿಸಲಿ. ನಿಮ್ಮಲ್ಲಿ ಯಾರಲ್ಲೂ ಸಹ ಕನ್ನಡದ ಉತ್ಸಾಹ ಕುಗ್ಗಬಾರದು. ಕನ್ನಡ ಅನ್ನುವಂಥದ್ದು ನಮ್ಮ ಬದುಕಿನ ಒಂದು ಭಾಗ ಆಗಬೇಕು, ನಮ್ಮ ಹೃದಯದ ಒಂದು ಭಾಗ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟ ನನ್ನ ಅತ್ಯಂತ ಆತ್ಮೀಯ ಅಂತರಂಗದ ಗೆಳೆಯ ಶಿವರಾಮೇಗೌಡರಿಗೆ, ವಿಶೇಷವಾಗಿ ಪಾಲನೇತ್ರ ಸದ್ದಿಲ್ಲದೆ ಕೆಲಸ ಮಾಡುವಂತಹ ಒಬ್ಬ ಕನ್ನಡದ ನೇತ್ರ ಆತ. ಅನೇಕ ಸಂಘಟನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಎಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಇರುವಂತಹ ಪಾಲನೇತ್ರ ಅವರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ, ವಿಶೇಷವಾಗಿ ಪರಮ ಪೂಜ್ಯ ಶ್ರೀಗಳವರು ಅವರ ಮಾತುಗಳನ್ನು ಕೇಳಬೇಕು, ಅವರ ಆಶೀರ್ವಾದವನ್ನು ತಾವೆಲ್ಲ ಕೇಳಬೇಕು ಅಂತ ಆಶಿಸಿ ಹಾರೈಸಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸಿರಿಗನ್ನಡಂ ಗೇಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.